ಈ ಹಪ್ಪಳ ಎಣ್ಣೆಗೆ ಹಾಕೋದ ತಡ 4 ಪಟ್ನಷ್ಟು ಅರಳ್ತೈತಿ. ಅಷ್ಟು ಪಳ್ಳು ಹಗುರ ಮತ್ತು ಗರಿ ಗರಿ ಆಕತಿ. ಬಾಯಾಗಿಟ್ರನ್ನ ಕರಗುವಂಥ ಈ ಹೊಸ ಥರದ ಹಪ್ಪಳ ನೀವು ಇದಕ್ಕೂ ಮುಂಚೆ ಯಾವತ್ತೂ ಮಾಡಿರಂಗಿಲ್ಲ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಈ ಹಪ್ಪಳ ತಯಾರ್ಸಕ್ಕೆ ಯಾವುದೇ ಥರದ ಮುಂಚಿತವಾಗಿ ತಯಾರಿ ಮಾಡೋದು ಬೇಕಾಗಿಲ್ಲ. ಬರೀ 2 ರಿಂದ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ಇದು ರೆಡಿ ಆಕತಿ. ಕೇಳ್ರಿ, ಈ ಸೌಂಡ್ ಕೇಳಿದ್ರನ ಗೊತ್ತಾಕತಿ ಹಪ್ಪಳ ಎಷ್ಟು ಹಗುರ ಮತ್ತು ಪಳ್ಳಾಗ್ಯವ ಅಂತ. ಜಾಸ್ತಿ ತಡ ಮಾಡೋದು ಬೇಡ, ಈ ಹಪ್ಪಳ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಅದಕ್ಕೂ ಮುಂಚೆ ನೀವೇನಾರ ನಮ್ಮ ಚಾನಲ್ಗೆ ಮೊದಲನೇ ಸತಿ ಭೇಟಿ ಕೊಡಾಕತ್ತಿದ್ರ ಅಥವಾ ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ ಮ್ಯಾಗ ಅದ್ರ ಬಾಜುಕನ ಬೆಲ್ ಬಟನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿರಿ. ಅದರಿಂದ ನಾವು ಹೊಸ ವಿಡಿಯೋ ಹಾಕ್ತೇವೆ ನೋಡ್ರಿ, ಅದ್ರ ನೋಟಿಫಿಕೇಶನ್ ನಿಮ್ಗೆ ಮುಂಚೆನೇ ಬರ್ತೈತಿ. ಈ ಹಪ್ಪಳ ತಯಾರ್ಸಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಸಾಬುದಾನಿ ತೊಗೊಳಕತ್ತೀನಿ. ನಾರ್ಮಲ್ ನಾವು ಕಿಚಡಿ ಅದು ಮಾಡೋಕೆ ಯೂಸ್ ಮಾಡ್ತೀವಿ ನೋಡ್ರಿ, ಅದ ಸಾಬುದಾನಿ ಇದು. ಇದಕ್ಕಿಂತ ಸಣ್ಣ ಮತ್ತು ದೊಡ್ಡ ಸೈಜ್ನಾಗೂ ಸಾಬುದಾನಿ ಬರ್ತವೆ, ಅವನ್ನ ತೊಗೋಬೇಡ್ರಿ. ಇದು ಮೀಡಿಯಮ್ ಸೈಜ್ನಾಗಿರೋ ಸಾಬುದಾನಿ ತೊಗೋರಿ. ಇವನ್ನ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು. ಮಿಕ್ಸಿ ಜಾರ್ನಾಗ ಹಾಕಿ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ತೊಗೋರಿ. ನೋಡ್ರಿ ಈ ರೀತಿ. ನೀವು ಬೇಕಂದ್ರೆ ಇದನ್ನು ಸಾಣಿಸಿ ತೊಗೋಬಹುದು. 1 ಬೌಲ್ನಷ್ಟು ಅಕ್ಕಿ ಹಿಟ್ಟು ತೊಗೊಳಕತ್ತೀನಿ. ಗ್ರಾಮ್ನಾಗ ನೋಡಿದ್ರೆ ಇದು 250 ಗ್ರಾಮ್ ಅಂದ್ರೆ 1/4 kg ಅಷ್ಟು ಐತಿ. ನೀವು ಮನ್ಯಾಗ ತಯಾರಿಸಿರೋ ಅಕ್ಕಿ ಹಿಟ್ಟು ತೊಗೋಬಹುದು ಅಥವಾ ಮಾರ್ಕೆಟ್ನಾಗ ರೆಡಿಮೇಡ್ ಅಕ್ಕಿ ಹಿಟ್ಟು ಸಿಗ್ತೈತಿ, ಅದನ್ನು ತೊಗೋಬಹುದು. ಮನ್ಯಾಗ ತಯಾರಿಸ್ಬೇಕಾದ್ರೆ ರೇಷನ್ ಅಕ್ಕಿನ ಚಂದಾಗ ತೊಳೆದು ನೆಳ್ಳಾಗ ಒಣಗಿಸಿ ಆಮ್ಯಾಗ ಗ್ರೈಂಡ್ ಮಾಡ್ರಿ ಅಥವಾ ಗಿರ್ನಿಗೆ ಹಾಕಿಸ್ಕೊಂಡು ಬರ್ರಿ. ಈಗ ಇದನ್ನ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನಾಗ ಹಾಕಿ ತಗೊಳ್ಳೋಣ. ಇದ್ರಾಗನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಗ್ರೈಂಡ್ ಮಾಡಿಟ್ಟಿದ್ವಿ ನೋಡ್ರಿ ಸಾಬುದಾನಿ ಪುಡಿ, ಅದನ್ನು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಸಾಬುದಾನಿ ಪುಡಿ ಭಾಳನ ಉಟ್ಟಾಗಿತ್ತಂದ್ರೆ ಸಾಣಿಸಿ ಹಾಕ್ರಿ. ಇವನ್ನ ಮುಂಚೆ ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೊಂಡ್ರೆ ಚಂದಾಗ ಮಿಕ್ಸ್ ಹಾಕವು. ಈಗ ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಒಂದು ಸತಿ ಜಾಸ್ತಿ ನೀರು ಹಾಕಬೇಡ್ರಿ, ಇಲ್ಲಾಂದ್ರೆ ಹಿಟ್ಟು ತೆಳ್ಳಗಾಕತಿ. ನೋಡಿಕೊಂಡು ಸ್ವಲ್ಪ ನೀರು ಹಾಕ್ತಾನೆ ಇದನ್ನು ಕಲಿಸ್ಕೊಂಡು ತಗೋರಿ. ಇದನ್ನು ಒಂದು ಸ್ವಲ್ಪ ಮೆತ್ತಗನ ಕಲಿಸ್ಕೋಬೇಕು. ನೋಡ್ರಿ ಈ ರೀತಿ ಇದನ್ನು ಕಲಿಸ್ಕೊಂಡ್ಮ್ಯಾಗ ಈಗ ಸ್ವಲ್ಪ ಹಿಟ್ಟು ತೊಗೊಂಡು ನಾವು ಚಪಾತಿ ಮಾಡಕ್ಕೆ ಉಳ್ಳಿ ಮಾಡ್ತೇವೆ ನೋಡ್ರಿ, ಆ ಗಾತ್ರದ ಉಳ್ಳಿ ಮಾಡ್ಕೊಂಡು ತಗೋರಿ. ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ನ ಇರಲಿ ನಡಿತೈತಿ, ಆದ್ರೆ ತೀರಾ ದೊಡ್ಡ ಸೈಜ್ನಾಗೂ ಮಾಡಬೇಡ್ರಿ. ಇಲ್ಲಾಂದ್ರೆ ಇದು ನೆಕ್ಸ್ಟ್ ನಾವು ಇದನ್ನು ಉಗಿ ಮ್ಯಾಗ ಬೇಯಿಸ್ಬೇಕು, ಆಗ ಒಳಗಿನ ಸೈಡ್ ಬೇಯಂಗಿಲ್ಲ. ಅದಕ್ಕೆ ಆದಷ್ಟು ಮೀಡಿಯಮ್ ಗಾತ್ರದ ಉಂಡೆ ಮಾಡ್ಕೊಂಡು ತಗೋರಿ. ನೋಡ್ರಿ ಇಲ್ಲಿ ನಾನು ಎಲ್ಲ ಹಿಟ್ಟಿನ ಉಳ್ಳಿ ಮಾಡ್ಕೊಂಡಾಗೈತಿ. ಈಗ ಇವನ್ನ ನಾವು ಉಗಿ ಮ್ಯಾಗ ಬೇಯಿಸ್ಬೇಕು. ಉಗಿ ಮ್ಯಾಗ ಬೇಯಿಸಾಕ ನಾನು ಈ ಥರದ ಒಂದು ಸಾನ್ಗಿ ಒಳಗೆ ಹಸಿ ಕಾಟನ್ ಅರ್ಬಿ ಹಾಕೇನಿ. ಇದ್ರಾಗ ನಾವು ತಯಾರಿಸಿರೋ ಎಲ್ಲ ಹಿಟ್ಟಿನ ಉಳ್ಳಿ ಇಟ್ಟು ಇವನ್ನ ಉಗಿ ಮ್ಯಾಗ ಬೇಯಿಸಿ ತಗೊಳ್ಳೋಣ. ಇವನ್ನ ಬೇಯಿಸಾಕ ನಾನಿಲ್ಲಿ ಅಗಾರು ಮಲ್ಟಿ ಕುಕಿಂಗ್ ಪಾಟ್ ಯೂಸ್ ಮಾಡಾಕತ್ತೇನಿ. ತಳಕ್ಕೆ ನೀರು ಹಾಕಿ ಸಾನ್ಗಿ ಇಟ್ಟು ಎಕ್ಸ್ಟ್ರಾ ಬಂದಿರೋ ಅರ್ಬಿ ನೋಡ್ರಿ ಹಿಟ್ಟಿನ ಮ್ಯಾಗ ಹಿಂಗೆ ಹೊಳಸಿ ಹಾಕ್ರಿ. ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಾಗ ಇದನ್ನು 40 ನಿಮಿಷ ಬೇಯಿಸಿ ತಗೋಬೇಕು. 40 ನಿಮಿಷದ ನಂತರ ಇವು ಚಂದಾಗ ಬೆಂದಿರ್ತವು. 30 ರಿಂದ 40 ನಿಮಿಷ ಸಾಕಾಕತ್ತಿ. ಇವನ್ನ ಹೊರಗೆ ತೆಗೆದು ಒಂದು ಸ್ವಲ್ಪ ಹೊತ್ತು ಆರಾಕ್ ಬಿಡ್ರಿ, ಯಾಕಂದ್ರೆ ಇವು ಸದ್ಯ ಭಾಳ ಅಂದ್ರೆ ಭಾಳ ಬಿಸಿ ಇರ್ತವು. ಆರಿದ ಮ್ಯಾಗ ಇವನ್ನ ನಾನು ಅದ ಬುಟ್ಟ್ಯಾಗ ಹೊಳ್ಳಿ ತೆಗೆದು ತಗೊಳಕತ್ತೇನಿ. ಈಗ ಇವನ್ನ ಈ ರೀತಿ ಒಂದು ಸ್ವಲ್ಪ ಮುರಿದಿಡ್ರಿ, ಅಂದ್ರೆ ಒಳಗಿನ ಸೈಡ್ನು ಇವು ಆರ್ತವು, ಒಳಗೆ ಇವು ಒಂದು ಸ್ವಲ್ಪ ಬಿಸಿನ ಅದಾವು. ಈ ರೀತಿ ಎಲ್ಲ ಉಳ್ಳಿನ ಮುರಿದು ತಗೊಂಡ್ಮ್ಯಾಗ ಈಗ ಇದ್ರಾಗ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ರಿ. ಇದ್ರಾಗ ನಾನು ಜೀರಿಗೆನೂ ಮಿಕ್ಸ್ ಮಾಡೇನಿ, ನೀವು ಜೀರಿಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಅರ್ಧ ಚಮಚೆ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕಿ ಇದನ್ನೆಲ್ಲ ಚಂದಾಗ ಕಲಿಸ್ಕೊಂಡು ತಗೊಳ್ಳೋಣ. ಇದು ಭಾಳನ ಗಟ್ಟಿ ಆಗೈತೆ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ತಾನೆ ಇದನ್ನ ಮೆತ್ತಗೆ ಮಾಡ್ಕೊಂಡು ನಾದ್ಕೊಂಡು ತಗೋರಿ. ನೋಡ್ರಿ ಈ ರೀತಿ ಮೀಡಿಯಮ್ ಸಾಫ್ಟ್ ಅದಕ್ಕೆ ಹಿಟ್ಟು ಕಲಿಸ್ಕೊಂಡು ತಗೋರಿ. ಈಗ ಇದ್ರಾಗಿನ ಸ್ವಲ್ಪ ಹಿಟ್ಟು ತೊಗೊಂಡು ಸಣ್ಣ ಉಳ್ಳಿ ಮಾಡ್ಕೊಂಡು ತಗೊಳ್ಳೋಣ. ನೀವು ಹಪ್ಪಳ ಯಾವ ಸೈಜ್ನಾಗ ಮಾಡ್ಬೇಕಂತ ಇದ್ದೀರಿ ಅದನ್ನು ನೋಡಿಕೊಂಡು ಉಳ್ಳಿ ಮಾಡಬೇಕು. ನಾನಿಲ್ಲಿ ಸಣ್ಣ ಆಕಾರದಾಗ ಉಳ್ಳಿ ಮಾಡಾಕತ್ತೇನಿ. ಎಲ್ಲ ಹಿಟ್ಟಿನಿಂದ ಉಳ್ಳಿ ಮಾಡಬೇಡ್ರಿ, ಇಲ್ಲಾಂದ್ರೆ ಇವು ಒಣಗ್ತವು. ಒಂದು ಸ್ವಲ್ಪ ಅಂದ್ರೆ ನಾವು ಒಂದ್ಸತಿ ಎಷ್ಟು ಲಟ್ಟಿಸ್ಬೋದು ಅಷ್ಟು ಉಳ್ಳಿ ಮಾಡ್ಕೊಂಡು ತಗೋರಿ. ಉಳ್ದಿದ್ದ ಹಿಟ್ಟು ಹಂಗೆ ಮುಚ್ಚಿಡ್ರಿ. ಈಗ ನೋಡ್ರಿ ಇಲ್ಲಿ ನಾನು 2 ಪ್ಲಾಸ್ಟಿಕ್ ಶೀಟ್ ತೊಗೊಂಡೇನಿ. ಇದಕ್ಕೆ ಒಳಗಿನ ಸೈಡ್ ಎಣ್ಣೆ ಸೌರಿ ತಗೊಳ್ಳೋಣ. ಈ ಥರದ ಶೀಟ್ಸ್ ಅವೈಲೇಬಲ್ ಇಲ್ಲ ಅಂದ್ರೆ ನಾವು ಮನ್ಯಾಗ ನಾರ್ಮಲಿ ಎಣ್ಣೆ ಅಥವಾ ರವಾ ತರ್ತೇವೆ ನೋಡ್ರಿ, ಅದ್ರ ಪ್ಲಾಸ್ಟಿಕ್ನ ಕಟ್ ಮಾಡಿ ಯೂಸ್ ಮಾಡ್ಬೋದು. ತಯಾರಿಸಿಟ್ಟಿರೋ ಹಿಟ್ಟಿನ ಉಳ್ಳಿ ಇದ್ರ ನಡುವೆ ಇಟ್ಟು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡು ತಗೊಳ್ಳೋಣ. ಇದನ್ನ ಎಷ್ಟು ಬೇಕು ಅಷ್ಟು ತೆಳ್ಳಗ ಲಟ್ಟಿಸ್ಬಹುದು. ಈ ಹಪ್ಪಳ ಒಂದು ಸ್ವಲ್ಪ ತೆಳ್ಳಗನ ಲಟ್ಟಿಸ್ಬೇಕು, ಅಂದ್ರೆ ತಿನ್ನಕ ರುಚಿ ಆಕ್ಕವು. ಈ ರೀತಿ ಇದನ್ನ ಹೊಳಸ್ತಾನ ಲಟ್ಟಿಸ್ರಿ, ಬಹಳ ಈಸಿ ಆಕತಿ.
ಇದು ಎಕ್ಸಾಕ್ಟ್ ರೌಂಡ್ ಶೇಪ್ನಾಗ ಬರ್ಬೇಕಂತಿಲ್ಲ. ಆಮ್ಯಾಗ ಇದನ್ನ ನಾವು ರೌಂಡ್ ಶೇಪ್ನಾಗ ಕಟ್ ಮಾಡ್ಕೊಂಡು ತಗೋಬಹುದು. ನಾನು ತೋರಿಸ್ತೇನೆ ನೋಡ್ರಿ. ಸೊ ಈ ರೀತಿ ನಮ್ಗೆ ಎಷ್ಟು ಬೇಕು ಅಷ್ಟು ತೆಳ್ಳಗ ಇದನ್ನ ಲಟ್ಟಿಸ್ಕೊಂಡ್ ಮ್ಯಾಗ ಈಗ ಇದಕ್ಕೆ ಪರ್ಫೆಕ್ಟ್ ರೌಂಡ್ ಆಕಾರ ಕೊಡಾಕ ನಮ್ಮ ಮನೆಯೊಳಗೆ ಸಣ್ಣ ಬಟ್ಲ ಅಥವಾ ಮುಚ್ಚಳ ಇರ್ತೈತೆ ನೋಡ್ರಿ, ಅದರಿಂದ ಇದಕ್ಕೆ ನೋಡ್ರಿ ಈ ರೀತಿ ಕಟ್ ಮಾಡಿಕೊಂಡು ರೌಂಡ್ ಆಕಾರ ಕೊಡ್ರಿ. ಕಟ್ ಮಾಡಿ ಉಳಿದಿರೋ ಈ ಭಾಗ ನಾವು ಮತ್ತೆ ಲಟ್ಟಿಸ್ಬಹುದು. ಸೂಪರ್ ನೋಡ್ರಿ, ಎಕ್ಸಾಕ್ಟ್ ರೌಂಡ್ ಆಕಾರದಾಗ ಹಪ್ಪಳ ರೆಡಿ ಐತಿ. ಇದನ್ನ ಅರ್ಬಿ ಮ್ಯಾಗ ನೋಡ್ರಿ ಈ ರೀತಿ ಹೊಳಸಿ ಮ್ಯಾಗ ಒಂದು ಸ್ವಲ್ಪ ಸೌರಿ, ಆಮ್ಯಾಗ ನಿಧಾನಕ್ಕೆ ಈ ರೀತಿ ತೆಗೀರಿ. ಇವನ್ನ ನೀವು ಮನ್ಯಾಗ ಫ್ಯಾನ್ ಕೆಳಗೂ ಆರಾಮಾಗಿ ಒಣಗಿಸ್ಬಹುದು. ಬಿಸಿಲಾಗ ಒಣಗಿಸ್ಬೇಕಂತಿಲ್ಲ, ಮನ್ಯಾಗ ನೀವು ಒಂದ ದಿನದಾಗ ಆರಾಮಾಗಿ ಒಣಗ್ತಾವು. ಇವನ್ನ ನಾನು ಮನ್ಯಾಗ ಒಣಗಿಸಿದ್ದೆ ನೋಡ್ರಿ. ಒಣಗಿದ ಮ್ಯಾಗ ಇವು ಈ ರೀತಿ ಬರ್ತಾವು ನೋಡ್ರಿ. ನಾವು ಇವನ್ನ ಎಷ್ಟು ತೆಳ್ಳಗೆ ಲಟ್ಸಿದ್ವಿ, ಈಗ ಎಷ್ಟು ದಪ್ಪ ಅನ್ಸಾಕತ್ತವು. ಅದಕ್ಕೆ ಆದಷ್ಟು ತೆಳ್ಳಗನ ಇವನ್ನ ಲಟ್ಟಿಸ್ರಿ, ಯಾಕಂದ್ರೆ ಒಣಗಿದ ಮ್ಯಾಗ ಇವು ಒಂದು ಸ್ವಲ್ಪ ದಪ್ಪನ ಅನ್ನಿಸ್ತವು. ಸೊ ಈ ರೀತಿ ಇವನ್ನ ತಯಾರಿಸಿ ಏರ್ ಟೈಟ್ ಕಂಟೈನರ್ ಅಥವಾ ಡಬ್ಬಿ ಒಳಗೆ ಇವನ್ನ ತುಂಬಿ ಇಟ್ರೆ ವರ್ಷಾನ್ಗಟ್ಲೆ ಇವನ್ನ ನಾವು ಸ್ಟೋರ್ ಮಾಡಿಡ್ಬೋದು. ಇವು ಕೆಡಂಗಿಲ್ಲ. ನಾನಿಲ್ಲಿ ಎಲ್ಲ ಹಪ್ಪಳ ತಯಾರಿಸಿಲ್ಲ, ಒಂದು ಸ್ವಲ್ಪ ಅಷ್ಟ ತಯಾರಿಸೀನಿ. ಸೊ ನಮ್ಮ ಹಪ್ಪಳ ರೆಡಿ ಆದವು. ಆ ಕಡೆ ನಾನು ಎಣ್ಣೆನೂ ಬಿಸಿ ಮಾಡಕ್ಕೆ ಇಟ್ಟೀನಿ. ಮತ್ತು ತಡ ಯಾಕ್ರಿ, ಬರ್ರಿ ಇವನ್ನ ಫ್ರೈ ಮಾಡಿನೂ ನೋಡೋಣ. ಎಣ್ಣೆ ಕಡಕ್ ಬಿಸಿ ಆದ್ಮ್ಯಾಗನ ಇವನ್ನ ಎಣ್ಣೆಗೆ ಹಾಕ್ರಿ. ನೋಡ್ರಿ ಈ ರೀತಿ 2 ಸೌಟ್ನಿಂದ ಇವನ್ನ ಒಂದು ಸ್ವಲ್ಪ ಹೀಜಿ ಫ್ರೈ ಮಾಡ್ರಿ, ಅಂದ್ರೆ ಇವು ಚಂದಾಗ ಅಳ್ಕೊಂತವು. ಸೂಪರ್ ನೋಡ್ರಿ, ಹಪ್ಪಳ ಎಷ್ಟು ದೊಡ್ಡದಾತು ಮತ್ತು ಜಾಸ್ತಿ ಎಣ್ಣೆನೂ ಹೀರಿಲ್ಲ. ಇನ್ನೊಂದು 2 ಹಪ್ಪಳ ಕರೆದು ನೋಡೋಣ. ನೋಡ್ರಿ, ಎಣ್ಣೆಗೆ ಹಾಕೋಕ್ಕಿಂತ ಮುಂಚೆ ಹಪ್ಪಳ ಎಷ್ಟು ಸಣ್ಣದಿತ್ತು, ಎಣ್ಣೆಗೆ ಹಾಕಿದ ಮ್ಯಾಗ ಆಲ್ಮೋಸ್ಟ್ 4 ಪಟ್ನಷ್ಟು ಅರಳ್ತೈತಿ. ಸೊ ಈ ಅಕ್ಕಿ ಮತ್ತು ಸಬ್ಬಕ್ಕಿ ಹಪ್ಪಳ ನಿಮ್ಗೆ ಚಲೋ ಅನ್ಸಿದ್ರೆ, ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ಇದರ ಸೌಂಡ್ ಕೇಳಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬೋದು ಹಪ್ಪಳ ಎಷ್ಟು ಚಲೋ ಆಗ್ಯಾವ ಅಂತ. ಖಂಡಿತ ನೀವು ಈ ಬ್ಯಾಸ್ಗಿ ಒಳಗೆ ಈ ಹಪ್ಪಳ ಟ್ರೈ ಮಾಡಿರಿ. ಹೆಂಗೆ ಬಂದವು ಅಂತ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರದ ಮತ್ತಷ್ಟು ಹೊಸ ಇನ್ನೋವೇಟಿವ್ ಹಪ್ಪಳದ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.